ಡಿಸಿಎಂ ಆದ ಬಳಿಕ ಸ್ವಕ್ಷೇತ್ರ ತುಮಕೂರಿನ ಕೊರಟಗೆರೆಗೆ ಮೊದಲ ಬಾರಿಗೆ ಆಗಮಿಸಿದ ಡಿಸಿಎಂ ಡಾ ಜಿ ಪರಮೇಶ್ವರ್ ಡಿಸಿಎಂ ಆದ ಬಳಿಕ ಸ್ವಕ್ಷೇತ್ರ ತುಮಕೂರಿನ ಕೊರಟಗೆರೆಗೆ ಮೊದಲ ಬಾರಿಗೆ ಆಗಮಿಸಿದ ಡಿಸಿಎಂ ಡಾ ಜಿ ಪರಮೇಶ್ವರ್ಗೆ ಬೃಹತ್ ಗಾತ್ರದ ಸೇಬಿನ ಹಾರ, ಮಿಠಾಯಿ ಹಾರ ಹಾಗೂ ಮೈಸೂರು ಪಾಕ್ ಹಾರಗಳನ್ನು ಹಾಕಿ ರ್ಯಾಲಿ ಮಾರ್ಗದಲ್ಲಿ ಪಟಾಕಿ ಸಿಡಿಸಿ ಗ್ರ್ಯಾಂಡ್ ವೆಲ್ಕಮ್ ಮಾಡಿದ ಅಭಿಮಾನಿಗಳು. ತುಮಕೂರು ಜಿಲ್ಲೆ ಕೊರಟಗೆರೆ ಪಟ್ಟಣದ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಡಿಸಿಎಂ ಆದ ಬಳಿಕ ಡಿಸಿಎಂ ಡಾ ಜಿ ಪರಮೇಶ್ವರ್ ಅವರಿಗೆ ಅಭಿನಂದನಾ ವೇದಿಕೆ ಕಾರ್ಯಕ್ರಮ ನಡೆದಿತ್ತು. ಕೊರಟಗೆರೆ ಪಟ್ಟಣದ ಬಸ್ ನಿಲ್ದಾಣದಿಂದ ಆರಂಭವಾಗಿ ಜೂನಿಯರ್ ಕಾಲೇಜು ಆವರಣದವರೆಗೂ ತೆರೆದ ವಾಹನದಲ್ಲಿ ಮೆರವಣಿಗೆ ಮಾಡಲಾಯಿತು. ಇನ್ನು ಮೆರವಣಿಗೆ ಉದ್ದಕ್ಕೂ ಕ್ರೇನ್ ಮುಖಾಂತರ ಬೃಹತ್ ಹಣ್ಣಿನ ಹಾರ, ಮಿಠಾಯಿ ಹಾರ ಹಾಗೂ ಮೈಸೂರು ಪಾಕ್ ಹಾರಗಳನ್ನು ಹಾಕಿ ಪರಮೇಶ್ವರ್ ಅವರಿಗೆ ಗ್ರ್ಯಾಂಡ್ ವೆಲ್ಕಮ್ ಮಾಡಿದ ಸಾವಿರಾರು ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಪಟ್ಟಣದ ರಸ್ತೆಯಲ್ಲಿ ರೋಡ್ ಶೋ ನಡೆಸಿದರು. ಅನಾರೋಗ್ಯದ ನಡುವೆಯೂ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗಿಯಾದ ಡಿಸಿಎಂ ಡಾ ಜಿ ಪರಮೇಶ್ವರ್ ವೈದ್ಯರು ಕೈಗೆ ಹಾಕಿದ ನೀಡಲ್ಸ್ ತೆಗೆಯದೆ ಮುಖಕ್ಕೆ ಮಾಸ್ಕ್ ಧರಿಸಿ ಮೆರವಣಿಗೆಯಲ್ಲಿ ಭಾಗಿಯಾಗಿ ಮೆರವಣಿಗೆ ಮೂಲಕ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳಿಂದ ನಡೆಸಿದ ಸರ್ಕಾರಿ ಜೂನಿಯರ್ ಕಾಲೇಜು ಆವರಣದ ಅಭಿನಂದನಾ ವೇದಿಕೆ ಕಾರ್ಯಕ್ರಮಕ್ಕೆ ಆಗಮಿಸಿದರು. ಇನ್ನು ಅನಾರೋಗ್ಯದಿಂದ ದಣಿದ ಧ್ವನಿಯಲ್ಲಿ ಭಾಷಣ ಮಾಡಿದ ಡಿಸಿಎಂ ಡಾ ಜಿ ಪರಮೇಶ್ವರ್, ಎರಡನೇ ಸಲ ಡಿಸಿಎಂ ಆಗಿ ನಿಮ್ಮ ಮುಂದೆ ಬಂದಿದ್ದೇನೆ. ಹೈಕಮಾಂಡ್ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟಿರಬಹುದು. ಕೊರಟಗೆರೆ ಜನ ನನ್ನ ಆಯ್ಕೆ ಮಾಡದಿದ್ರೆ ಅದು ಸಾಧ್ಯವಾಗ್ತಿರಲಿಲ್ಲ. 8 ವರ್ಷ ಕೆಪಿಸಿಸಿ ಅಧ್ಯಕ್ಷನನ್ನಾಗಿ ಮಾಡಿದ್ದೀರಿ. ನಿಮ್ಮ ಋಣ ಹೇಗೆ ತೀರಿಸಬೇಕೋ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ನಿಮ್ಮ ಋಣ ತೀರಿಸ್ತೇನೆ. ನನಗೆ ಹುಷಾರಿಲ್ಲ, ವೈದ್ಯರು ಹೋಗಬೇಡಿ ಅಂದ್ರು. 2 ಇಂಜೆಕ್ಷನ್ ಜಾಸ್ತಿ ಹಾಕಿ ನಾನು ಹೋಗ್ತೀನಿ ಅಂದೆ. ನಿಮ್ಮ ಪ್ರೀತಿಗೆ ನಾನು ಚಿರಋಣಿ ಎಂದು ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡರು. ಎತ್ತಿನೊಳ ಯೋಜನೆಯಲ್ಲಿ ನಮ್ಮ ಕ್ಷೇತ್ರಕ್ಕೆ 67 ಕೆರೆ ನೀರು ಬರುತ್ತೆ. 67 ಕೆರೆ ನೀರು ತೊಗೊಳಕ್ಕೆ ನಿಮ್ಗೆ ಏನು ಹಕ್ಕಿದೆ ಹೇಳಿ. ಕೊರಟಗೆರೆ ಜನ 500 ಎಕರೆ ಜಮೀನು ಕೊಡಲಿಲ್ಲ, ಅವ್ರಿಗೆ ಯಾಕೆ ನೀರು ಕೊಡ್ತೀರಿ ಅಂತ ಯಾರಾದರೂ ಇದ್ದರೆ ನಿಮ್ಮದೇನಪ್ಪ ಮರ್ಯಾದೆ, ನಂದೇನು ಮರ್ಯಾದೆ, ದಯಮಾಡಿ ಕೆಲಸ ಮಾಡಬೇಡಿ ಅಂತ ಅವರು ಹೇಳಿ. ಆನಂತರ ಅನೇಕ ಕೆಲಸ ಕಾರ್ಯಗಳು ಪ್ರಾರಂಭ ಆಗಿದ್ದಾವೆ. ಅವೆಲ್ಲ ನಾನು ಈಗ ಹೇಳಕ್ಕೆ ಹೋಗೋದಿಲ್ಲ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ, ಸರ್ಕಾರ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಜೊತೆಗೆ ನನ್ನದು ನೇತೃತ್ವ ಅಂದ್ಕೊಳ್ಳಿ, ಇಬ್ಬರೂ ಮಾಡ್ತೇವೆ, ಒಬ್ಬರೇ ಮಾಡಲ್ಲ. ಜೋಡೆತ್ತು ಎರಡೂ ಕಾಂಗ್ರೆಸ್ ಗೊತ್ತಾಯ್ತಾ, ಒರಿಜಿನಲ್ ಕಾಂಗ್ರೆಸ್. ಆದ್ದರಿಂದ ಹಾಗಾಗಿ ಇಬ್ಬರು ಕೂಡ ಈ ರಾಜ್ಯದ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ನಾವೇನು ಮಾತು ಕೊಟ್ಟಿದ್ದೋ ಅದನ್ನು ಬಗ್ಗೆ ನಾವು ಮುಗಿಸ್ತೇವೆ. ಆದ್ದರಿಂದ ಇವತ್ತು ತಾವೆಲ್ಲ ಇಷ್ಟೊಂದು ಜನ ಬಂದು ಭಾಳಷ್ಟು ಜನ ಹೋಗ್ಬಿಟ್ಟು ಅಲ್ಲಿ ಊರುಗಳಿಗೆ ಹಾಲು ಕರಿಬೇಕು ಮತ್ತು ಅವ್ರ ಕೆಲಸ ಕಾರ್ಯಗಳಿತ್ತು. ಹಳ್ಳಿ ಜನ ಅವರಿಗೆ ಅದೇ ಅಲ್ಲ. ಜೊತೆಗೆ ಮಳರಾಯ ಬೇರೆ ಬಂದ್ಬಿಟ್ಟ. ಮಳರಾಯ ನಿಮಗೆ ಶುಭ ಕೋರಿದ್ದಾನೆ. ಮಳೆರಾಯ ಕೊರಟಗೆರೆ ಜನರಿಗೆ ಶುಭ ಕೋರಿ ಹೋಗಿದ್ದಾನೆ. ಆದರೆ ನಾನು ಕೊರಟಗೆರೆ ಜನ ಅಂದರೆ ನಾನು ಕೊರಟಗೆರೆ ಅಲ್ವೇನೋ ಬೇಡ, ನಾನು ಕೊರಟಗೆರೆನೇ. ಅದರಿಂದ
ನಮಗೆ ಎಲ್ಲರಿಗೂ ಕೂಡ ಶುಭ ಕೋರಿದ್ದಾನೆ ದೇವರು. ನಿಮಗೆಲ್ಲ ಒಳ್ಳೆಯದಾಗಲಿ. ಮುಂದಿನ ದಿನದಲ್ಲಿ ನಾನು ಬರ್ತಾ ಇರ್ತೇನೆ. ಹೆಚ್ಚು ಬರೋಕ್ಕೆ ಸಾಧ್ಯ ಆದರೂ ಕೂಡ ಹಾಗಾಗಿ ಬರ್ತೀನಿ. ಆದರೆ ಖಂಡಿತವಾಗಿ ಬಂದು ಹೋಗ್ತಿರ್ತೀನಿ. ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡೋಣ. ಇನ್ನು ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅಭಿನಂದನಾ ಕಾರ್ಯಕ್ರಮದಲ್ಲಿ ಪಾವಗಡ ಶಾಸಕ ಎಚ್ಬಿ ವೆಂಕಟೇಶ್ ಮಾತನಾಡಿ, ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನನ್ನ ಪಾಲಿನ ದೇವರು. ಅವರು ತಂದೆ ಸಮಾನರು ಹಾಗೂ ನನ್ನ ಗುರುಗಳು. ಇವತ್ತು ಈ ಅಭಿನಂದನಾ ಸಮಾರಂಭ ಕಾರ್ಯಕ್ರಮ ಇನ್ನೂ ಅಚ್ಚುಕಟ್ಟಾಗಿ ಮಾಡಬಹುದಿತ್ತು. ಇದೇ ರೀತಿ ಕಾರ್ಯಕ್ರಮವನ್ನ ಇನ್ನೊಂದು ತಿಂಗಳೊಳಗೆ ಪಾವಗಡದಲ್ಲಿ ನಾನು ಮಾಡುತ್ತೇನೆ. ತಾವೆಲ್ಲರೂ ಬಂದು ನೋಡಬೇಕು. ಕೊರಟಗೆರೆ ಅವರಿಗೆ ನೋವಾಗ್ತಿದೆಯೋ ಇಲ್ವೋ, ಪಾವಗಡಕ್ಕೆ ತುಂಬಲಾಗದ ನೋವು ಆಗಿದೆ. ರಾಜ್ಯದಲ್ಲಿ 8 ವರ್ಷ ಪಾರ್ಟಿ ಕಟ್ಟಿ ಅಧಿಕಾರಕ್ಕೆ ತಂದ್ರು. 2013ರಲ್ಲಿ ಗೆದ್ದಿದ್ರೆ ಸಿಎಂ ಆಗ್ತಾ ಇದ್ರು. ಪರಮೇಶ್ವರ್ ಅವರು ಸಿಎಂ ಆಗಬೇಕಿತ್ತು. ನಮ್ಮ ಗುರುಗಳ ಸಿಎಂ ಆಗಬೇಕು. ಅವರ ಕೆಳಗೆ ಕೆಲಸ ಮಾಡಬೇಕೆಂಬ ಆಸೆ ನನಗಿದೆ ಎಂದು ತಿಳಿಸಿದರು. ಒಂದು ಮನವಿ. ನಮ್ಮ ರಾಜ್ಯದಲ್ಲಿ 8 ವರ್ಷಗಳ ಕಾಲ ಪಕ್ಷವನ್ನ ಕಟ್ಟಿ ಅಧಿಕಾರ ತಂದ್ರು. ಆದರೆ ನಮ್ಮ ದುರಾದೃಷ್ಟ ಏನಂದ್ರೆ ಕೊರಟಗೆರೆಯವ್ರಿಗೆ ಆಗಿದೆಯೋ ಇಲ್ಲೋ ಆ ನೋವು ನಮ್ಮ ಪಾವಗಡ ನಮ್ಮ ಜಿಲ್ಲೆಗಂತೂ ತುಂಬಲಾರದ ನಷ್ಟ. 2013ರಲ್ಲಿ ಏನಾದರೂ ಅವ್ರು ಗೆದ್ದಿದ್ರೆ ಅವಾಗಲೇ ಸೋನಿಯಾ ಗಾಂಧಿ ಮೇಡಮ್ ಅವರು ಪರಮೇಶ್ವರ್ ಸಾಹೇಬ್ರ ಅಂತ ಮುಖ್ಯಮಂತ್ರಿ ಅಂತ ಅನೌನ್ಸ್ ಮಾಡೋ ಮಟ್ಟಿಗೆ ಬಂದಿತ್ತು. ಕಾರಣಾಂತರಗಳಿಂದ ನಮಗೆ ಅದೃಷ್ಟ ಇಲ್ಲ ಅಂತ ಭಾವಿಸ್ತೀನಿ. ಯಾಕಂದ್ರೆ ಪರಮೇಶ್ವರ್ ಸಾಹೇಬ್ರು ಇರೋವರೆಗೂ, ನನ್ನ ಪ್ರಾಣ ಇರೋವರೆಗೂ ಅವರು ಶಿಕ್ಷನಾಗಿ ಕೆಲಸ ಮಾಡ್ಕೊಂಡಿರ್ಬೇಕಂತ ಹೇಳಿ ತುಂಬಾ ಆಸೆ. ನಮ್ಮ ಗುರುಗಳ ಕೆಳಗಡೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಕೆಲಸ ಮಾಡಬೇಕಂತ ಆಸೆ ಇತ್ತು. ಬಟ್ ಅದು ಏನಾದರೂ ಕಾರಣಾಂತರಗಳಿಂದ AICC ಅಧ್ಯಕ್ಷರು ನಮ್ಮ ರಾಹುಲ್ ಗಾಂಧಿ ಅವರು ಉಪಮುಖ್ಯಮಂತ್ರಿ ಮಾಡಿದರೆ ತುಂಬಾ ಸಂತೋಷ. ಈಗಿನ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬರು ತುಂಬಾ ಉತ್ಸಾಹದಿಂದ ಎಲ್ಲ ಅಧಿಕಾರಿಗಳ ಸಭೆಯನ್ನ ಕರೆದು ತುಂಬಾ ಸ್ಟ್ರಿಕ್ಟ್ ಆಗಿ ಆದೇಶವನ್ನು ಮಾಡಿದ್ದಾರೆ. ಅವರು ರಾಜಕಾರಣದಲ್ಲಿರೋವರೆಗೂ ಅವರು ಶಿಷ್ಯನಾಗಿ ಕೆಲಸ ಮಾಡಲಿಕ್ಕೆ ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ. ಮುಂದಿನ ತಿಂಗಳು ಪಾವಗಡದಲ್ಲಿ ಅದ್ದೂರಿಯ ಉಪಮುಖ್ಯಮಂತ್ರಿಯನ್ನ ಬರಮಾಡ್ಕೊತೀನಿ. ನಮ್ಮ ಜಿಲ್ಲೆಯ ಎಲ್ಲ ಶಾಸಕರಿಗೂ ಎಲ್ಲರಿಗೂ ಆಹ್ವಾನ ಕೊಟ್ಟು ನಾನು ಅವ್ರ ಮಗನಾಗಿ ನಾನು ಅದ್ದೂರಿ ಕಾರ್ಯಕ್ರಮ ಮಾಡಬೇಕಂತ ನಿರ್ಧಾರ ಮಾಡಿದ್ದೀನಿ. ಯಾಕಂದ್ರೆ ಕೊರಟಗೆರೆ ಅವರು ಮಾಡಬೇಕಿತ್ತು, ಒಂದು ಅವಕಾಶ 13ರಲ್ಲಿ ಮಾಡಬೇಕಿತ್ತು. ತಪ್ಪು ಉಪಮುಖ್ಯಮಂತ್ರಿಯಾಗಿ 2ನೇ ಬಾರಿ ಆಯ್ಕೆಯಾಗಿ ಬಂದರು. ಈಗಲೂ ಸಮಾಧಾನ ಆಗ್ತಿಲ್ಲ. ನಾನು ಮುಖ್ಯಮಂತ್ರಿಗಳ ಕಾರ್ಯಕ್ರಮವನ್ನು ಮಾಡಿದ್ದೆ. 50-60 ಸಾವಿರ ಜನ ಮಿಸ್ ಕಾಡಲಿಲ್ಲ. ನಮ್ಮ ಗುರುಗಳೇ ಹೇಳ್ಬೋದು ಇದನ್ನ. ಯಾಕಂದ್ರೆ ಅವ್ರ ಮೇಲಿಟ್ಟಿರೋ ಪ್ರೀತಿ ವಿಶ್ವಾಸಕ್ಕೆ ಪ್ರಾಮಾಣಿಕವಾಗಿ ನಾನು ಅವ್ರ ಮಗನಾಗಿ ನಾನು ಸೇವೆ ಮಾಡ್ತೀನಿ ಅಂತ ಹೇಳಿ. ಇನ್ನು ಅನಾರೋಗ್ಯ ಪರಿಸ್ಥಿತಿ ಇದ್ರೂ ಕೂಡ ಕಾರ್ಯಕ್ರಮಕ್ಕೆ ಬರಬೇಕೆಂದು ಕಾರ್ಯಕ್ರಮದಲ್ಲಿ ಭಾಗಿಯಾದ ಡಾಕ್ಟರ್ ಜಿ ಪರಮೇಶ್ವರ್ ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಾಗಿಯಾಗಿದ್ದ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು. ನೊಂದವರ ಪಾಲಿನ ಹೃದಯವಂತ, ಜನಮೆಚ್ಚಿದ ಬಂಗಾರದ ಮನುಷ್ಯ, ಸವ್ಯ ಸಾಚಿ ಸನ್ಮಾನ್ಯ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಾಜ್ಯದ ಉಪಮುಖ್ಯಮಂತ್ರಿ